ಎಲ್ಲ ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಅರ್ನಿಂಗ್ ಮಾಡೋಣ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡಾಕೋಣ ಅರ್ನಿಂಗ್ ಅಂದ್ಬಿಟ್ಟು ಬಂದೆ ಡ್ಯೂಟಿಗೆ. ಶನಿವಾರ 28ನೇ ತಾರೀಕು. ಇಲ್ಲ ಗೈಸ್, ನಾನು 3 ಅಪ್ಲಿಕೇಶನ್ ಯೂಸ್ ಮಾಡೋದು. 3 ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಬರೋಣ ಅಂತ ಅಂದ್ಕೊಂಡು ಬಂದೆ, ಒಂದು 9:30ಗೆ ಬಂದೆ. ಬಟ್ ಒಂದೇ ಒಂದು ಬುಕ್ಕಿಂಗ್ ಅಲಾಡೋದು ಬೇಡವಾ ಗೈಸ್, ಹೋಗ್ಲಿ. ಇವತ್ತು ಅದು ಏನಾಗೈತೆ ಏನು ಕತೆನೋ ಗೊತ್ತಿಲ್ಲ, ಒಂದು ಡ್ಯೂಟಿನೂ ಕೊಡ್ತಿಲ್ಲ. ಸೊ ಅದಕ್ಕೆ ಹತ್ರ 1 ಗಂಟೆ ಟೈಮ್ ಇವಾಗ ತೋರಿಸ್ತೀನಿ, ನೋಡ್ಬೋದು ಆಯಿತಾ. 12:51. ಸೊ ಮನೆಗೆ ಬಂದ್ಬಿಟ್ಟೆ ಗೈಸ್. ವಿಡಿಯೋ ಒಂದು ಹಿಂಗೆ ಮೊಬೈಲ್ ಯೂಸ್ ಮಾಡ್ತಾ ಕೂತಿದ್ದೆ, ಡ್ಯೂಟಿಯಲ್ಲಿ ಇವೆಲ್ಲ ಮೊಬೈಲ್ ನೋಡ್ತಾ ಕೂತಿದ್ದೆ. ಸೊ ಹಂಗೆ ಒಂದು ಆರ್ಟಿಕಲ್ ನೋಡಿದೆ ಆಯಿತಾ, ನಮ್ಮ ಕ್ಯಾಬ್ ಡ್ರೈವರ್ದು ಒಂದು ಆರ್ಟಿಕಲ್ ಬಂದಿತ್ತು. ಸೊ ಅದ್ರ ಬಗ್ಗೆ ಒಂದು ನಿಮ್ಗೆಲ್ಲರಿಗೂ ತಿಳಿಸ್ಬೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನೇನು ಮಾಡೋದು, ಅರ್ನಿಂಗ್ ವಿಡಿಯೋ ಮಾಡೋಕ್ಕಾಗಿರ್ಬೋದು ಅದಕ್ಕೆ. ಸೊ ಗೈಸ್, ಏನೂ ಇಲ್ಲ, ಸುಮಾರು ಜನ ನೋಡಿರ್ತೀರ. ಸೊ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಡ್ರೈವರ್ಸ್ಗೆ. ಸೊ ಎಲ್ಲ ಡ್ರೈವರ್ಸು ಕೂಡ ನೋಡಿ ಒಂಥರ ಖುಷಿ ಆಗತ್ತೆ ಈ ಒಂದು ವಿಡಿಯೋ ನೋಡಿದ್ರೆ, ನಿಮಗೆ ಈ ಒಂದು ವಿಷಯ ತಿಳ್ಕೊಂಡ್ರೆ ಅಂದ್ಕೊಳ್ತೀನಿ. ಒನ್ ಡೇ ಬ್ಯಾಕ್ ಇಲ್ಲ 2 ಡೇಸ್ ಬ್ಯಾಕ್ ನಡೆದಿರೋವಂಥದ್ದು ಇದು. ಏರ್ಪೋರ್ಟಿಂದ ಪ್ಯಾಸೆಂಜರ್ನ ಒಬ್ಬ ಯಾರೋ ನಮ್ಮ ಕ್ಯಾಬ್ ಡ್ರೈವರೇ ಯಾವ ಒಂದು ಆ್ಯಪ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಇದರಲ್ಲಿ ಕೊಟ್ಟಿಲ್ಲ. ಸೊ ಏರ್ಪೋರ್ಟಿಂದ ಒಬ್ಬರನ್ನ ಐ ಐ ಟಿ ಏನು ಗ್ರ್ಯಾಜುಯೇಟ್ ಏನು ಮಾಡಿರ್ತಾರೆ, ಸೊ ಅಂತ ಒಬ್ರು ಪ್ಯಾಸೆಂಜರ್ನ ಏರ್ಪೋರ್ಟಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ಯಾಸೆಂಜರು ಆ ಡ್ರೈವರ್ನ ನೋಡ್ಬಿಟ್ಟು ಗಾಡಿ ಕೊಡಿ ನಾನೇ ಓಡಿಸ್ತೀನಿ ಅಂದ್ಬಿಟ್ಟು ಗಾಡಿನೇ ಇಸ್ಕೊಂಡು ಓಡಿಸಿರೋವಂಥದ್ದು. ಇನ್ಸ್ಟಾಗ್ರಾಮಲ್ಲಿ ತುಂಬಾ ಒಂದು ವೈರಲ್ ಆಗಿರುವಂಥ ಒಂದು ವಿಡಿಯೋ ಆಯಿತಾ. ಸೊ ಆ ವಿಡಿಯೋದ ಕ್ಲಿಪ್ ಕೂಡ ಹಾಕ್ತೀನಿ, ನಿಮಗೆ ನೋಡ್ಕೊಳ್ಬೋದು. ಸೊ ವಿಡಿಯೋ ಶುರು ಮಾಡೋಣ. ಸಂಪೂರ್ಣವಾಗಿ ಏನು ಎತ್ತ ಅನ್ನೋದು ನಾನು ತೋರಿಸ್ತೀನಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬಿಡಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ, ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮ್ಮ ಎಲ್ಲ ಡ್ರೈವರ್ಸ್ಗೂ ಕೂಡ ಈ ಒಂದು ವಿಡಿಯೋ ತಲುಪಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಬರೀ ಡ್ರೈವರ್ಸ್ಗೆ ಮಾತ್ರ ತಲುಪಬೇಕು ಅಂತಲ್ಲ, ಕ್ಯಾಬನ್ನು ಪ್ಯಾಸೆಂಜರ್ ಆಗಿ ಯಾರ್ಯಾರು ಕ್ಯಾಬ್ನ ಯೂಸ್ ಮಾಡ್ತಾರೆ ಎಲ್ಲರೂ ಕೂಡ ನೋಡ್ಬೇಕು ಇದನ್ನು ಆಯಿತಾ. ಎಲ್ಲರಿಗೂ ಕೂಡ ಒಂದು ಪಾಠ ಆಗಬೇಕು ಈ ಒಂದು ವಿಡಿಯೋ ಆಯಿತಾ. ಸೊ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಐ ಆಮ್ ಆಲ್ಸೋ CEO. ಸ್ನೇಹಿತರೆ, ನಿಮಗೆ ಗೊತ್ತಿರುತ್ತೆ, ನಾವು ಕ್ಯಾಬ್ ಓಡಿಸೋದಾಗ ಎಸ್ಪೆಷಲಿ ಕ್ಯಾಬ್ ಡ್ರೈವರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾವ ಒಂದು ಫೀಲ್ಡಲ್ಲಿ ಅಂತ ಗೊತ್ತಿಲ್ಲ, ಆದರೆ ಕ್ಯಾಬ್ ಫೀಲ್ಡ್ ಅಥವಾ ಈ ನೈಟ್ ಒಂದು ಬಸ್ ಫೀಲ್ಡ್ ಆಗಿರ್ಬೋದು, ಟೂರಿಸ್ಟ್ ಬಸ್ಸು ಆ ಥರ ಫೀಲ್ಡ್ ಆಗಿರ್ಬೋದು, ಅಥವಾ ನಮ್ಮ KSRTC ಬಸ್ ಅವ್ರದ್ದಾಗಿರ್ಬೋದು. ಸೊ ಯಾರ್ಯಾರ್ದು ಒಂದು ನೈಟ್ ಹೊತ್ತು ಕೆಲಸ ಮಾಡ್ತಾರೆ, ಓಕೆನಾ. ಸೊ ಅಂಥವ್ರು ಎಲ್ಲರಿಗೂ ಗೊತ್ತಿರುತ್ತೆ ನೈಟ್ ಹೊತ್ತು ಯಾವ ಥರ ರಿಸ್ಕ್ ಇರುತ್ತೆ, ನಿದ್ದೆಗೆಡ್ಕೊಂಡು ಗಾಡಿ ಓಡಿಸೋದು ಯಾವ ಥರ ರಿಸ್ಕ್ ಇರುತ್ತೆ, ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ನ್ಯಾಚುರಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಕೂಡ ನಿಮ್ಗೆ ಸುಮಾರು ವಿಡಿಯೋಸ್ ನೋಡಿರ್ತೀರ. ನಾನು ನಾರ್ಮಲಾಗಿ ನಾನು ನೈಟ್ ಹೊತ್ತು ಡ್ಯೂಟಿ ಮಾಡೋದು, ಓಕೆನಾ. ಸ್ವಲ್ಪ ದಿವಸ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯ್ತು ನನಗೂ ಕೂಡ ನೈಟ್ ಹೊತ್ತು ಡ್ಯೂಟಿ ಮಾಡೋದು ನಿದ್ದೆಗೆಡ್ಕೊಂಡು. ಏನಕ್ಕೆ ನಾವು ಬೆಳಗ್ಗೆ ಹೊತ್ತು ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ ಹೊತ್ತು ನಾವು ದಿನಚರಿಗಳನ್ನ ಶುರು ಮಾಡೋದ್ರಿಂದ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರ್ತೀವಿ, ಓಕೆನಾ. ಸೊ ಇದಕ್ಕಿದಂಗೆ ನೈಟ್ ಹೊತ್ತು ಕೆಲಸ ಮಾಡಬೇಕು, ನೈಟ್ ಹೊತ್ತಲ್ಲೇ ಎದ್ದಿರಬೇಕು. ಅದು ಎದ್ದಿರೋದೇನೋ ಒಂದು ಕಡೆ ಎದ್ದು ಕೂತ್ಕೊಳ್ಳೋದೇನೋ ಬಂದ್ಬೋದು, ಅದನ್ನು ನಿದ್ದೆಗೆಡ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಅನ್ನೋದು ತುಂಬ ರಿಸ್ಕು. ಸೊ ಅಡ್ಜಸ್ಟ್ ಆಗೋದು ತುಂಬ ಲೇಟ್ ಆಯ್ತು ನನಗೆ. ಆಮೇಲೆ ಅಡ್ಜಸ್ಟ್ ಆಗಿದೆ, ಬಟ್ ಪೂರ್ತಿಯಾಗಿ ನಿದ್ದೆಗೆಟ್ಕೊಂಡು ಅಂದರೆ ನಿದ್ದೆಗಿಲ್ಲದೆ ಆರಾಮಾಗಿ ಓಡಿಸ್ತೀನಿ. ಒಂಚೂರು ನಿದ್ದೆಗೆಟ್ಕೊಂಡು ಒಂದು ತೂಗೂಡ್ಸಲ್ಲ, ಆ ಥರ ಇಲ್ಲ. ರೀತಿಯಲ್ಲಿ ಇದೊಂದು ಘಟನೆ ನಡೆದಿದೆ, ನಿಮಗೂ ಕೂಡ ಬೇಕು ಅಂದರೆ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಕೊಳ್ಬೋದು. सीधा सादा था मैं. ಅದರದೊಂದು ಸ್ಕ್ರೀನ್ ಶಾಟ್ಗಳನ್ನ ಹಾಕಿರ್ತೀನಿ. ಒಂದು ಪ್ಯಾಸೆಂಜರ್ ಯಾರು ಕ್ಯಾಬ್ ಡ್ರೈವರ್ ಹತ್ರ ಗಾಡಿನ ಇಸ್ಕೊಂಡು ಅವ್ರು ಓಡಿಸಿದ್ದಾರೆ, ಪಕ್ಕದಲ್ಲಿ ಕ್ಯಾಬ್ ಡ್ರೈವರ್ ಹಿಂಗೆ ಸೀಟ್ನ ಹಿಂದಕ್ಕೆ ಮಾಡ್ಕೊಂಡು ಮಲಗಿರೋದು ಆಯಿತಾ. ಇದು ಒಂದು ಬೆಂಗಳೂರು ಏರ್ಪೋರ್ಟಿಂದ ನಡೆದಿರುವಂಥದ್ದು. ಪ್ಯಾಸೆಂಜರ್ಗಳು ಗೈಸ್, ಇದು ಏನು ಒಂದು ಈ ಥರ ಘಟನೆ ನಡೆದಿದೆ. ಸೊ ಸೇಮ್ ಇದೇ ಥರ ಅಂದರೆ ಪ್ಯಾಸೆಂಜರ್ ಇವರಲ್ಲ, ಬೇರೆ ತುಂಬ ಹಿಂದೆ ನಡೆದಿರೋದು. ಆದರೆ ನಾನು ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ, ಆದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರಲಿಲ್ಲ, ಮಾಡಬೇಕು ಅಂತ ಅನಿಸಿರಲಿಲ್ಲ ನನಗೆ, ಮಾಡಿರಲಿಲ್ಲ. ಸೊ ನನಗೂ ಕೂಡ ಸೇಮ್ ಒಬ್ಬರು ಕಸ್ಟಮರು ಸೇಮ್ ಏರ್ಪೋರ್ಟಿಂದನೇ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಹೆಬ್ಬಾಳ್ ಫ್ಲೈಓವರ್ ಮೇಲ್ಗಡೆ, ಏರ್ಪೋರ್ಟಿಂದ ಹೆಬ್ಬಾಳ್ ಫ್ಲೈಓವರ್ ಏನಿದೆ, ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನನಗೊಬ್ಬರು ಪ್ಯಾಸೆಂಜರ್ ಸಿಕ್ಕಿದ್ರು. ಚೆನ್ನಾಗಿ ಮಾತಾಡ್ತಿದ್ರು, ಕನ್ನಡದಲ್ಲಿ ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು. ಸೊ ಅವರೇ ಒಂದ್ಸಲ ಕೇಳಿದ್ರು ನನಗೆ, ಸರ್ ಗಾಡಿ ನಾವು ಓಡಿಸ್ತೀನಿ, ಬೇಕಂದರೆ ನೀವು ರೆಸ್ಟ್ ಮಾಡಿ, ನಾನು ಓಡಿಸ್ತೀನಿ ಬೇಕಾದ್ರೆ ಲೊಕೇಶನ್ ತನಕ, ಆಮೇಲೆ ನೀವು ಓಡಿಸ್ಕೊಳ್ಳಿ ಅಂತ ಹೇಳಿದರು.
ಸೊ ನಾನು ಬೇಡ ಸರ್, ಇಲ್ಲ ನಾನು ಆರಾಮಾಗಿ ಓಡಿಸ್ತೀನಿ, ತೊಂದರೆ ಇಲ್ಲ ಅಂದ್ಬಿಟ್ಟು ನಾನು ಗಾಡಿ ಕೊಟ್ಟಿರಲಿಲ್ಲ ಅಷ್ಟೇ, ಆಯ್ತಾ. ಸೊ ಈ ತರ ಕಸ್ಟಮರ್ಸ್ಗಳು ತುಂಬಾನೇ ಅಪರೂಪ ಈಗಿನ ಕಾಲದಲ್ಲಿ. ದೌಲತ್ಗಳು ಅವರು ಈಗ ಪ್ಯಾಸೆಂಜರ್ಗಳು ಯಾವ ತರ ಯೋಚನೆ ಮಾಡ್ತಾರೆ, ಆಲ್ಮೋಸ್ಟ್ ಒಂದು 90% ಜನ ಪ್ಯಾಸೆಂಜರ್ಸ್ ಯಾವ ತರ ಯೋಚನೆ ಮಾಡ್ತಾರೆ, ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಕ್ಯಾಬ್ ಬರೋಕ್ಕಿಂತ ಮುಂಚೆ ಈ ಕ್ಯಾಬ್ ಗಾಡಿನೇ ಅವ್ರ ಬಂಡವಾಳ ಹಾಕಿ ಮಾಡಿರುವಂತದ್ದು ಗಾಡಿ, ಆಯ್ತಾ. ಪ್ಲಸ್ ಫ್ಯೂಲ್ ಅವರೇ ಹಾಕ್ಸಿರ್ತಾರೆ, ಪ್ಲಸ್ ಡ್ರೈವರ್ ಜಾಗಕ್ಕೆ ನಮ್ಮ ಡ್ರೈವರ್ಗೆ ಸಂಬಳನೂ ಕೊಡ್ತಾರೆ ಅವರೇ ಅನ್ನೋ ಫೀಲಲ್ಲಿ ಅವ್ರು ಇರ್ತಾರೆ. ಅವ್ರು ಕೊಡೋದು 300 ರೂಪಾಯಿ, 250-300 ರೂಪಾಯಿಗೆ, 350-400 ರೂಪಾಯಿ ಅಷ್ಟೇ, ಆಯ್ತಾ. ಹಬ್ಬ ಟ್ರಾಫಿಕ್ ಟೈಮಲ್ಲಿ 1 ಅವರ್ 1.5 ಟೈಮ್ ಈ ಒಂದು ಗಾಡಿಲಿ ಸ್ಪೆಂಡ್ ಮಾಡ್ತಾರೆ ಟೈಮ್ನ ಅಷ್ಟೇ ಅವರು. ಆಮೇಲಿಂದ ಅವ್ರು ಹೋಗ್ಬೇಕಾದ ಜಾಗಕ್ಕೆ ಅವ್ರು ಹೋಗ್ಲೇಬೇಕು, ಆಯ್ತಾ. ಆದ್ರೆ ಅವರು ಯೋಚನೆ ಮಾಡೋ ರೀತಿ ಹೆಂಗಿರುತ್ತೆ ಅಂದ್ರೆ, ಅವ್ರದೇ ಗಾಡಿ, ಅವ್ರದೇ ಫ್ಯೂಲು, ಪ್ಲಸ್ ಡ್ರೈವರ್ನು ಅವ್ರನ್ನೇ ಕೆಲ್ಸಕ್ಕೆ ಇಟ್ಕೊಂಡು ಡ್ರೈವರ್ ಸಂಬಳ ಕೊಡ್ತಿರೋ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು. ಹಂಗ್ ಮಾಡ್ರಿ, ಹಿಂಗ್ ಓಡಿಸ್ರಿ, ಹಂಗೆ AC ಹಾಕ್ರಿ, ಹಿಂಗ್ ಮಾಡ್ರಿ, ಈ ತರ ದೌಲತ್ಗಳು ಜನಗಳೇ ಜಾಸ್ತಿ ಇರುತ್ತೆ. ಒಂದು 10% ಮಾತ್ರ ಅದರಲ್ಲೂ ನಾನು ನೋಡಿರೋ ಹಂಗೆ ಹಿಂದಿ ಕಸ್ಟಮರ್ಗಳು ತುಂಬಾನೇ ದೌಲತ್ಗಳು. ಅವ್ರಿಗೆ ನಿಜವಲ್ಲೂ ನನಗೆ ಆಗಿರೋದಂತಲ್ಲ ಇದು, ಸುಮ್ನೆ ಅವ್ರ ಮೇಲೆ ದ್ವೇಷದಿಂದ ಹೇಳ್ತಿರೋದಲ್ಲ, ಇರೋ ಫ್ಯಾಕ್ಟ್. ಅವ್ರಿಗಿರೋ ಅಷ್ಟು ದುರಹಂಕಾರ ಯಾರಿಗೂ ಇರೋದಿಲ್ಲ. ಇರ್ಬೇಕು ಕಸ್ಟಮರ್ಗಳು ಇರೋಂಥ ಟೈಮಲ್ಲಿ ಈ ತರ ನಿಜವಾಗ್ಲೂ ಡ್ರೈವರ್ಸ್ ಕಷ್ಟ. ಅವರು ಒಂದ್ ಕಾಲದ ನನ್ನ ಪ್ರಕಾರ ಈ ಒಂದು ಪ್ಯಾಸೆಂಜರ್ ಏನು ಒಬ್ಬ ಡ್ರೈವರ್ದು ಗಾಡಿನ ಇಸ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಒಂದ್ ಕಾಲದಲ್ಲಿ ಇವ್ರಿಗೂ ಕೂಡ ಕ್ಯಾಬ್ ಓಡಿಸಿ ಏನೋ ಅನುಭವ ಆಗಿರ್ಬೇಕು, ತುಂಬಾ ಅವ್ರಿಗೆ ಅನುಭವ ಆಗಿರ್ಬೇಕೇನೋ. ಅವ್ರ ಕಷ್ಟ ಅಂತ ಏನು ಅಂತ ಗೊತ್ತಿದ್ರೆ ಮಾತ್ರ ಅವರು ಈ ತರ ಗಾಡಿ ಇಸ್ಕೊಂಡು ಓಡಿಸ್ಕೊಂಡು ಹೋಗಿ ಲೊಕೇಶನ್ಗೆ. ಕೊನೆಗೂ ಕೂಡ ಡ್ರೈವರ್ಗೆ ಚೆನ್ನಾಗಿ ಮಾತಾಡಿಸಿ ಆರಾಮಾಗಿ ಮಲ್ಕೊಳ್ಳಿ ನೀವು, ನಾವು ಓಡಿಸ್ತೀನಿ, ತೊಂದರೆ ಇಲ್ಲ ಅಂತೆಲ್ಲ ಹೇಳಿ, ಟ್ರಿಪ್ದು ಏನಿದೆ ಅಮೌಂಟ್, ಆ ಟ್ರಿಪ್ ಎಂಡ್ ಆದ್ಮೇಲೆ ಅಲ್ಲಿ ಗಾಡಿ ತಗೊಂಡು ನಿಲ್ಲಿಸ್ಬಿಟ್ಟು ಗಾಡಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಡ್ರೈವರ್ಗೆ. ಸೊ ಅಮೌಂಟ್ ಏನಿತ್ತು ಅದ್ರ ಜೊತೆಗೆ 100 ರೂಪಾಯಿ ಟಿಪ್ಸ್ ಅನ್ನೇ ಎಕ್ಸ್ಟ್ರಾ ಸೇರ್ಸ್ ಕೊಟ್ಟಿದ್ದಾರಂತೆ. ಸೊ ಈ ತರ ಕಸ್ಟಮರ್ ನಿಜವಾಗ್ಲೂ ಗೈಸ್ ಯಾರು ಸಿಗಲ್ಲ. ಈ ತರ ಇದಾರೆ ಅಂತಂದ್ರೆ ಬೇರೆ ಪ್ಯಾಸೆಂಜರ್ಗಳು ಯಾರ್ಯಾರು ಕ್ಯಾಬ್ನ ಯೂಸ್ ಮಾಡ್ತಾರೆ ಎಲ್ಲಾರು ನೋಡಿ ಕಲಿಬೇಕು. ಇಂಥ ಒಬ್ಬ ಡ್ರೈವರ್ನ, ಅವ್ನಿಗೆ ಡ್ರೈವರ್ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು, ಆಯ್ತಾ. ಡ್ರೈವರು ಅಟ್ಲೀಸ್ಟ್ ನೀವು ನಿಮ್ ಗಾಡಿಗೆ ನೀವು ಡ್ರೈವರ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅವ್ರ ಹತ್ರ ಬೇಕಾದ್ರೆ ಹೆಂಗಾರ ನಡ್ಕೊಳ್ಳಿ, ಆಯ್ತಾ. ನೀವು ಬಂದಿರೋದು ನಾವು ಬಂಡವಾಳ ಹಾಕಿರುವಂತ ಗಾಡಿಗಳಿಗೆ, ಆಯ್ತಾ. ಬರೋದು ಒಂದು 1/2 ಅವರ್ 1 ಅವರ್ ಗಾಡಿಯಲ್ಲಿ ಸ್ಪೆಂಡ್ ಮಾಡ್ತೀರಾ ನೀವು ನಿಮ್ ಲೊಕೇಶನ್ ಹೋಗೋ ತನಕ. ಸೊ ಒಂದು ತಲೆ ಇಟ್ಕೊಳ್ಳಿ, ಇದು ನಿಮ್ ಗಾಡಿ ಅಲ್ಲ, ಬರೀ ಒಂದು 1/2 ಅವರ್ 1 ಅವರ್ಗೆ ಮಾತ್ರ ನೀವು ಬಂದಿರ್ತಾರೆ ಗಾಡಿಯಲ್ಲಿ ಅನ್ನೋದನ್ನ ತಲೆ ಇಟ್ಕೊಳ್ಳಿ, ಆಯ್ತಾ. ಇಲ್ಲ ಪ್ರತಿಯೊಬ್ಬ ಪ್ಯಾಸೆಂಜರ್ ಕೂಡ ಅವ್ನಿಗೆ ಎಷ್ಟೇ ನಿದ್ದೆ ಗೆಟ್ರು ಕೂಡ, ಅವ್ನಿಗೆ ತಲೆ ಒಂದೇ ಎಷ್ಟೇ ನಿದ್ದೆ ಇದ್ರು ಕೂಡ, ಕಣ್ಣಲ್ಲಿ ಎಷ್ಟೇ ನಿದ್ದೆ ತುಂಬಿಕೊಂಡಿದ್ರು ಕೂಡ, ಪ್ರತಿಯೊಬ್ಬ ಡ್ರೈವರ್ ಕೂಡ ಏನ್ ಯೋಚನೆ ಮಾಡ್ತಾನೆ ಅಂತಂದ್ರೆ, ಇಲ್ಲಿ ಜೀವ ಹೋಗೋದು ಅವನದೊಬ್ಬಂದೇ ಅಲ್ಲ, ಹಿಂದೆ ಇರುವಂತ ಪ್ಯಾಸೆಂಜರ್ದು ಜೀವ ಹೋಗತ್ತೆ, ನಾವು ಹುಷಾರಾಗಿ ಇರ್ಬೇಕು ಅನ್ನೋ ತಲೆಲ್ಲ ಇಟ್ಕೊಂಡೆ ಎಲ್ಲ ಪ್ರತಿಯೊಬ್ಬ ಡ್ರೈವರ್ ಡ್ರೈವ್ ಮಾಡೋದು, ಆಯ್ತಾ. ಇಲ್ಲಿ ಯಾವನು ಎಲ್ಲಾ ಡ್ರೈವರು ಏನ್ ನಿದ್ದೆಗೆ ಇಟ್ಕೊಂಡು ಎಲ್ಲಾರು ಪ್ರತಿದಿನ ಹಂಗೆ ಓಡ್ಸಂಗಿದ್ರೆ ದಿನ ಒಂದೊಂದು ನ್ಯೂಸ್ಗಳು ಬರ್ತಿತ್ತು, ದಿನ ಒಂದೊಂದು ಆಕ್ಸಿಡೆಂಟ್ಗಳು ಆಗ್ತಿತ್ತು. ಡ್ರೈವರ್ಸ್ಗಳು ಇದನ್ನೇ ಅಡ್ವಾಂಟೇಜ್ ಅಂತ ತಗೊಳ್ಳೋದು ಬೇಡ. ಏನಕ್ಕಂದ್ರೆ ಈ ತರ ಪ್ಯಾಸೆಂಜರ್ಗಳು ಎಲ್ಲಾರು ಕೂಡ ಹಿಂಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಈ ತರ ಅಪರೂಪ ಸಿಗೋವಂತ ಪ್ಯಾಸೆಂಜರ್ಗಳು. ಅಷ್ಟು ನಿದ್ದೆಗೆಟ್ಕೊಂಡು ಡ್ರೈವ್ ಮಾಡಕ್ ಹೋಗ್ಬಿಡಿ. ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಇರೋವಂಥ ಡ್ರೈವರು ಪಾಪ ಅವ್ನಿಗೆ ಏನ್ ಕಷ್ಟ ಐತೆ ಏನ್ ಕತೆನೋ, ಎಷ್ಟು ದಿನ ನಿದ್ದೆಗೆಟ್ಕೊಂಡು ಡ್ಯೂಟಿ ಮಾಡಿದ್ನಿ ಏನ್ ಕತೆನೋ ಗೊತ್ತಿಲ್ಲ. ನಾರ್ಮಲ್ ಆಗಿ ಯಾರು ಕೊಡಕ್ ಹೋಗಲ್ಲ, ಹಂಗೆ ಪ್ಯಾಸೆಂಜರ್ ಕೇಳಿದ್ರೆ ಮುಟ್ಟು ಗಾಡಿ ಕೊಟ್ಬಿಟ್ಟು ಮಲ್ಕೊಳಕ್ ಯಾರು ಹೋಗಲ್ಲ. ಆಲ್ಮೋಸ್ಟ್ ಅಲ್ಲಿ 99% ಹೋಗಲ್ಲ, ಆಯ್ತಾ. ಪಾಪ ಇವ್ನಿಗೆ ಎಷ್ಟು ನಿದ್ದೆಗೆಟ್ಟು ಏನ್ ಕೆಲಸ ಮಾಡಿದ್ನೋ ಗೊತ್ತಿಲ್ಲ. ಅವ್ರು ಕೇಳ್ತಿದ್ದಂಗೆ ಕೀನ ಒಂದು ಮಾತು ಆಡದೆ ಪ್ಯಾಸೆಂಜರ್ ಹತ್ರ ಕೇಳ್ತಿದ್ದಂಗೆ ಕೀನ ಕೊಟ್ಬಿಟ್ಟು ಹೋಗಿ ಮಲ್ಕೊಂಡಿದ್ದಾನೆ ಅಂತಂದ್ರೆ ಪಾಪ ಅವ್ನ ಕಷ್ಟ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದನ್ನ ಅಡ್ವಾಂಟೇಜ್ ತಗೊಳ್ಳೋದು ಬೇಡ ನಮ್ಮ ಡ್ರೈವರ್ಸ್. ನಮ್ಮ ಡ್ಯೂಟಿ ಏನಿದೆ, ನಮ್ಮ ವೃತ್ತಿ ಏನಿದೆ, ಸೊ ಅದನ್ನ ನಾವೇ ಮಾಡೋಣ, ಆಯ್ತಾ. ಒಳ್ಳೆ ಮನ್ಸು, ಆ ಥರ ಒಳ್ಳೆ ಮನ್ಸುಗಳು ಇರೋದಕ್ಕೆ ಇನ್ನೂ ಪ್ರಪಂಚ ಈ ಥರ ಇರೋದು, ಆ ಥರ ಅಲ್ಲೊಬ್ರು ಇಲ್ಲೊಬ್ರು ಒಳ್ಳೆಯವ್ರು ಇರೋದಕ್ಕೆ. ನಿಜ ನಾನು ಹೇಳ್ತೀನಿ, ನಾನು ಡ್ರೈವ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ನೈಟ್ ಹೊತ್ತು ಡ್ಯೂಟಿ ಮಾಡೋ ಡ್ರೈವಿಂಗ್ ಮಾಡೋವಂಥ ಡ್ರೈವರ್ಸ್ ಎಲ್ಲರಿಗೂ ಕೂಡ 1 ಸೆಕೆಂಡ್ ಹಿಂಗಂದೆ ನಿದ್ದೆ, ಆಯ್ತಾ. ನಿದ್ದೆಲಿ 1 ಸೆಕೆಂಡ್ ಹಿಂಗಂದೆ ಅಂದಿರ್ತೀವಿ, ಇಲ್ಲ ಅಂತ ಯಾರು ಹೇಳಂಗೆ ಇಲ್ಲ. ಯಾರಾದ್ರೂ ನೈಟ್ ಡ್ಯೂಟಿ ಮಾಡೋರು ಈ ವಿಡಿಯೋ ನೋಡ್ತಾ ಇದ್ರೆ 1 ಸೆಕೆಂಡ್ ನೀವು ಕಣ್ಣ ಹಿಂಗ್ ನಿದ್ದೆ ಬಂದಿಲ್ಲ, ನಿದ್ದೆ ತೂಗುಡ್ಸಿರಲ್ಲ ಅಂತ ನೋಡಿ ಯಾರು ಇದ್ರೆ ಕಮೆಂಟ್ ಮಾಡಿ ಗೈಸ್, ಆಯ್ತಾ. ಯಾರು ಆ ಥರ ಇರೋಕ್ಕೆ ಚಾನ್ಸೇ ಇಲ್ಲ. ನೈಟ್ ಡ್ಯೂಟಿ ಮಾಡ್ತಿದ್ದೀರ ಡ್ರೈವಿಂಗ್ ಅಂತಂದ್ರೆ ಆಲ್ಮೋಸ್ಟ್ ಯಾವ ಟೈಮಿಂಗ್ಸ್ ಗೊತ್ತಾ, ಆಲ್ಮೋಸ್ಟ್ ಒಂದು 2:30 ಒಂದು 4:45 ಗಂಟೆ ತನಕ ಈ ಟೈಮಿಂಗ್ಸಲ್ಲಿ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ನಿದ್ದೆ. ಅಲ್ಲಿವರೆಗೂ ಆರಾಮಾಗಿ ನಿದ್ದೆ ಇಲ್ಲದೆ ಚೆನ್ನಾಗಿ ಓಡಿಸ್ಬೋದು. ಆಮೇಲಿಂದ ನಿದ್ದೆ ಬಂದ್ಬಿಟ್ಟಿರತ್ತೆ, ಕಣ್ ತುದಿಗೆ ತಡೆಯೋಕೆ ಆಗಲ್ಲ. ಅಂತ ಟೈಮಲ್ಲಿ ಎಲ್ಲರಿಗೂ 1 ಸೆಕೆಂಡ್ ನಿದ್ದೆ ಎಳ್ದೇ ಇರುತ್ತೆ. ಸೊ ಬಟ್ ಅಂತ ಟೈಮಲ್ಲಿ ಯಾರೋ ಹಂಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಕೈಯಲ್ಲಿ ಆಗ್ತಾನೆ ಇಲ್ಲ.
ಡ್ರೈವಿಂಗ್ ಮಾಡೋದಕ್ಕೆ ಅಂತಂದ್ರೂ ರಿಸ್ಕ್ ತಗೊಂಡು ಮಾಡೋಕೆ ಹೋಗ್ಬಿಡಿ. ಪ್ಯಾಸೆಂಜರ್ ಎದುರು ಪರವಾಗಿಲ್ಲ, ಗಾಡಿನ ಸೈಡ್ಗೆ ಹಾಕೊಂಡು ಗಾಡೀಲಿ ಯಾವಾಗಲೂ ನೀರು ಇಟ್ಕೊಂಡಿರಿ, ಮುಖ ತೊಳ್ಕೊಳ್ಳೋದಾಗಿರ್ಬೋದು, ಆ ಥರ ಎಲ್ಲ ಮಾಡಿಕೊಂಡು ಆರಾಮಾಗಿ ಓಡಿಸಿ. ಯಾರು ಏನು ಮಾಡೋಕ್ಕಾಗಲ್ಲ, ನಾವು ಮಾಡ್ತಿರೋದು ನೈಟ್ ಡ್ಯೂಟಿನ. ಯಾರು ಏನು ಆ್ಯಪಲ್ಲಿ ರಿವ್ಯೂಗಳು ಹಾಕಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. ಆರಾಮಾಗಿ ಮಾಡಿರಿ, ಒಟ್ಟಿನ ಸೇಫಾಗಿ ಕೆಲಸ ಮಾಡಿ ಗೈಸ್, ಅಷ್ಟೇ. ಇಷ್ಟು ನಿಮಗೆ ತಲುಪಿಸ್ಬೇಕಿತ್ತು, ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ಸೊ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿಗೂ ಸಿಯಾ, ಬಾಯ್ ಬಾಯ್.